ಬಿಟ್ಟೋದಳು ಇಟ್ಟೋದು ಊಟ ನೋಡಿದಾಗೆಲ್ಲ ನೋವಾಗುತ್ತೆ. ನೋವಾಗಕ್ಕೆ ಕಾರಣ ಇಟ್ಟೋಗಿರೋ ಊಟ ಕೆಟ್ಟೋಗಿ ಅಳಸೋಗುತ್ತೆ, ಅಳಸೋಗಿರೋದು ಗಲ್ಗಚ್ಚಿಲ್ಗೆ ಹಾಕ್ಬೇಕಾಗುತ್ತೆ, ಗಲ್ಗಚ್ಚಿಲ್ಗೆ ಹಾಕಿರೋದು ಕುರಿಗೂ ಹಸುಗೂ ಇಡಬೇಕಾಗುತ್ತೆ. ಆದ್ರೆ ನಾನು ಹಂಗೆ ಮಾಡ್ದಿರಾ ಬಿಟ್ಟೋದಳು ಇಟ್ಟೋದು ಊಟ ಅಲ್ಲ, ನೆನಪಾರ್ಥವಾಗಿರ್ಲಿ, ಜೀವನ ಪೂರ್ತಿ ನೋಡ್ತಾ ಇರೋಣ ಅಂತ ಶೋಕೇಶಲ್ಲಿ ತಂದಿರ್ತೀನಿ. ಆದ್ರೆ ಒಂದೇ ದಿನಕ್ಕೆ ಕೆಟ್ಟೋಗಿ ಅಳಸೋಗಿ ವಾಸನೆ ಹಿಡಿದು ತಲೆನೋವು ಇಡಿಸುತ್ತೆ. ಆಗ ನನಗೆ ಅರ್ಥ ಆಗಿದ್ದು ಡಿಗ್ರೇಡಬಲ್ ಥಿಂಗ್ಸ್ ನಲ್ಲಿ ಇಡಬೇಕು, ನಾನ್ ಡಿಗ್ರೇಡಬಲ್ ಥಿಂಗ್ಸ್ ನಲ್ಲಿ ಇಡಬೇಕು. ನಾವು ಪ್ರತಿದಿನ ತುಂಬಾ ಕಡೆ ಓಡಾಡ್ತಾ ಇರ್ತೀವಿ, ತುಂಬಾ ಜನ ನಮ್ ಸುತ್ತಲೂ ಇರ್ತಾರೆ. ಆದ್ರೆ ತುಂಬಾ ಕಡಿಮೆ ಜನ ನಾನ್ ಡಿಗ್ರೇಡಬಲ್ ಗುಣಗಳು ಹೊಂದಿರ್ತಾರೆ. ಆದ್ರೆ ತುಂಬಾ ಜನ ಡಿಗ್ರೇಡಬಲ್ ತರ ಒಂದೇ ದಿನದಲ್ಲಿ ಹುಳ ಬಿದ್ದು ಕೊಳತೋಗಿ ಅಲಸೋಗಿ ವಾಸನೆ ಹಿಡಿದು ತಲೆನೋವು ಬಿಡಿಸ್ತಾರೆ. ಇಂಥವು ನಾವು ಗ್ರಹಿಸ್ಬೇಕು. ಆದ್ರೆ ನಾವು ಮಾಡಿದಿರಂತ ಒಳ್ಳೆವು ನಿಯತ್ತಿರೋ ನಾಯಿನ ಮನೆ ಹೊಸ್ಲು ಒಳಗಡೆ ನಿಲ್ಸ್ತೀವಿ. ನಿಯತ್ತಂದ್ರೆ ಏನು ಅಂತ ಗೊತ್ತಿದೆ, ಕಣ್ಣು ಮುಚ್ಕೊಂಡು ಕಳ್ಳ ಹಾಲು ಕುಡಿಯೋ ಬೆಕ್ಕನ ಮನೆ ಒಳಗಡೆ ಬಿಟ್ಕೊಳ್ತೀವಿ. ನಮ್ಗೋಸ್ಕರ ಜೀವನನೇ ತ್ಯಾಗ ಮಾಡಿರೋಂಥ ಮನೆಯಲ್ಲಿರೋ ದೇವ್ರುಗಳು ಮರಿತೀವಿ. ಜೀವನ ಪೂರ್ತಿ ಬಟ್ಟೆಗೆ ಹಿಡಿದಾಗ ನಮ್ಮ ರಕ್ತ ನೀಡುವಂಥವ್ರ ಜೊತೆ ನಾವು ಕಾಲ ಕಳೀತಾ ಇರ್ತೀವಿ. ಸೊ now we want to think about who we want to keep with us, who we do not want to keep with us.